नाथारुग्मणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹಿಂದಿನ ಅಧ್ಯಾಯದಲ್ಲಿ ಜರಾಸಂಧ ಹೇಗೆ ಎಷ್ಟು ಸಲ ಕೃಷ್ಣನನ್ನು ಮುತ್ತಿಗೆ ಹಾಕಿದ, ಎಷ್ಟು ಸಲ ದೊಡ್ಡ ದೊಡ್ಡ ಸೈನ್ಯ ಹಿಡ್ಕೊಂಡು ಬಂದ, 21 ಅಕ್ಷೋಹಿಣಿ 23 ಅಕ್ಷೋಹಿಣಿ ಹೀಗೆ ಹಿಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ಸಾಲದ್ದಕ್ಕೆ ತನ್ನ ಸ್ನೇಹಿತ ರಾಜರುಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಅದರಲ್ಲಿ ಹೆಚ್ಚಿನವರೆಲ್ಲ ಕೃಷ್ಣ ದ್ವೇಷಿಗಳೇ. ಕೆಲವರು ಕೃಷ್ಣ ಭಕ್ತರನ್ನು ಬಿಡಲಿಲ್ಲ. ಇಲ್ಲ, ನಾನು ಕೃಷ್ಣನ ವಿರುದ್ಧ ಯುದ್ಧ ಮಾಡಬೇಕು, ನೀವು ಬರಲಿಲ್ಲ ಅಂದರೆ ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ. ಸೊ ಅವರನ್ನು ಜೈಲಿಗೆ ಹಾಕಿ ಈ ರೀತಿ ಶಿಕ್ಷೆ ಕೊಡುವಂಥದ್ದು ಬೇಡ ಅಂತ ಹೇಳಿಬಿಟ್ಟು ಆ ರಾಜರುಗಳು ಸರಿ ಅಂತ ಜರಾಸಂಧನ ಹೆದರಿಕೆಯಿಂದ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೆದರಿಕೊಂಡು ಬರ್ತಾ ಇದ್ದದ್ದು ಇದನ್ನೆಲ್ಲ ನೋಡಿಬಿಟ್ಟು ಆ ನೀತಿಯನ್ನು ತೋರಿಸಿದ್ದಾರೆ ಕೃಷ್ಣ ಪರಮಾತ್ಮ. ಏನಂತ ಹೇಳಿದರೆ, ತನ್ನ ಶತ್ರು ಬಲಿಷ್ಠನಾದರೆ ಒಂದು ಸಲಕ್ಕೆ ತಪ್ಪಿಸಿಕೊಳ್ಳುವುದೇ ಒಳ್ಳೆಯದು. ಯಾಕಂತ ಹೇಳಿದ್ರೆ ಸ್ವಸೇನಾಯ ಗುಪ್ತಿಯೈ, ತನ್ನ ಸೇನೆಯನ್ನು ರಕ್ಷಣೆ ಮಾಡಬೇಕು ಅವನು. ಅದಕ್ಕೋಸ್ಕರ ಈ ರೀತಿ ಪಲಾಯನ ಮಾಡುವಂಥದ್ದು ಅಥವಾ ಸಂಧಿ ಮಾಡುವಂಥದ್ದು, ಒಪ್ಪಂದ ಮಾಡಿಕೊಳ್ಳುವಂಥದ್ದು ಯಾವಾಗ ಅಂತೇಳಿದ್ರೆ ದೊಡ್ಡ ಸೈನ್ಯ ಹಿಡ್ಕೊಂಡು ಬಂದು ಶತ್ರು ಬಂದಾಗ. ಎಂದು ಗೆಲ್ಲಲಿಕ್ಕೆ ಹೇಗಿದ್ದರೂ ಆಗೋದಿಲ್ಲ. ಸೊ ಸೈನ್ಯವನ್ನು ಬಲಿ ಕೊಡೋದಕ್ಕಿಂತ ಏನಂತೇಳಿದ್ರೆ ಈ ರೀತಿ ಏನಾದರೂ ಮಾಡಿ ಒಂದು ಸಲಕ್ಕೆ ತಪ್ಪಿಸಿಕೊಳ್ಳಬೇಕು ಅನ್ನುವಂಥ ರಾಜನೀತಿಯನ್ನು ಕೂಡ ಹೇಳ್ತಾ ನಂತರ ಈಗ ಮುಂದೆ ಏನಂತೇಳಿದರೆ ರುಕ್ಮಿಣಿ ಕಥೆಯಿಂದ ಶುರು ಮಾಡ್ತಾರೆ. ಅಧ್ಯಾಯ 17. ಸೊ ವೈಲಾರೆ ಗತೆ ತಚೇದಿಪೇ ಸ್ವಕಂ ಪುರಂ ಜನಾರ್ದನೋ ಶೃಣೋತ್ ರಮೈವ ರುಕ್ಮಿಣೀತಿ ಯೋದ್ಯತಾಂ ಸ್ವಯಂ ವರಾಯತಾಂ. ಇವತ್ತು 17ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. 17ನೇ ಅಧ್ಯಾಯದ ಪ್ರಥಮ ಶ್ಲೋಕ. ಇಲ್ಲಿ ಜರಾಸಂಧನೊಂದಿಗೆ ಯುದ್ಧ ಮುಗಿದು ಕೃಷ್ಣನು ಮಧುರಾಪಟ್ಟಣಕ್ಕೆ ಹೋಗುವ ಕಾಲದಲ್ಲಿ ಉಂಟಾದ ಕಥೆಯನ್ನು ಹೇಳುತ್ತಾರೆ. ಮೊದಲಿಗೆ ರುಕ್ಮಿಣಿಯ ಕಥೆ ಪ್ರಾರಂಭ ಆಗ್ತಾ ಇದೆ. ಕೃಷ್ಣನು ಛೇದಿ ದೇಶಕ್ಕೆ ಅಧಿಪತಿಯಾದ ದಮಘೋಷನು ತನ್ನ ಪಟ್ಟಣಕ್ಕೆ ಹೋಗುತ್ತಿರಲು ಶ್ರೀಕೃಷ್ಣನು ರುಕ್ಮಿಣಿ ನಾಮಕಳಾಗಿ ಯಾರು ರಮಾದೇವಿಯೋ ಅವಳನ್ನು ಸ್ವಯಂವರಕ್ಕೋಸ್ಕರ ಉದ್ಯುಕ್ತಳನ್ನಾಗಿ ಕೇಳುತ್ತಾನಂತೆ. ಗತೇತ ಛೇದಿಪೇ ಸ್ವಕಂ ಪುರಂ ಜನಾರ್ದನೋ ಶೃಣೋತ್ ರಮೈವ ರುಕ್ಮಿಣೀತಿ ಯೋದ್ಯತಾಂ ಸ್ವಯಂವರಾಯತಾಂ. ಗತೆ ಅಥ ಛೇದಿಪ ಸ್ವಕಂಪುರಂ, ಯಾರು ದಮಘೋಷ. ಸೊ ಇವರಿಗೆ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಮಹಾಲಕ್ಷ್ಮಿಯನ್ನು ನೋಡುವಷ್ಟು ಪುರುಸೊತ್ತಿಲ್ಲ ಅವ ಅಲ್ಲಿ ಬಂದ. ಯಾರು? ಶ್ರೀಗಾಲ ವಾಸುದೇವ. ಏನಂತೇಳಿದರೆ ಕೃಷ್ಣನನ್ನು ಈಗ ಸೆರೆ ಹಿಡಿದು ಕೊಂದು ಏನಾದರೂ ಮಾಡಬೇಕು ಅಂತ ಹೇಳ್ಕೊಂಡು ಸೊ ಬಂದ ಮಳೆಗರೆದ ಬಾಣಗಳಿಂದ. ಸೊ ಆದರೆ ಕೃಷ್ಣ ಏನು ಮಾಡಿದ, ಸುದರ್ಶನ ಚಕ್ರ ತಗೊಂಡು ಅವನ ಕುತ್ತಿಗೆಯನ್ನು ಕತ್ತರಿಸಿಬಿಟ್ಟ. ಶ್ರೀಗಾಲ ವಾಸುದೇವನದ್ದು. ಶ್ರೀಗಾಲ ವಾಸುದೇವ ಮಹಾಕೃಷ್ಣ ದ್ವೇಷಿ ಅಂತೇಳಿದರೆ ಇವರಿಗೆಲ್ಲ ಏನಂತೇಳಿದರೆ ಕೃಷ್ಣನ ದ್ವೇಷಕ್ಕೆ ಬಲವಾದ ಕಾರಣಗಳೇನೂ ಇಲ್ಲ. ಏನಂತೇಳಿದರೆ ಕೃಷ್ಣನನ್ನು ಏನಾದರೂ ಮಾಡಿ ಒಂಥರ ಹೊಟ್ಟೆ ಕಿಚ್ಚಿದ್ದ ಹಾಗೆ. ಯಾಕಂತೇಳಿದರೆ ಕೃಷ್ಣ ಭಗವಂತ. ಸೊ ಭಗವಂತನ ಕೀರ್ತಿಯೇ ಅದು ಅಪಾರ ಕೀರ್ತಿ. ಕೆಲವರಿಗೆ ಅಂತೇಳಿದರೆ ಅವನು ಕೀರ್ತಿ ಯಾಕೆ ಅವನಿಗೆ, ಅವನೇ ಯಾಕೆ ಅಷ್ಟು ಪ್ರಸಿದ್ಧಿ ಬರುವುದು ಅಂತೇಳಿದರೆ ಅವನು ಯಾಕೆ ಪ್ರಸಿದ್ಧಿ ಬಂದಿದ್ದಾನಂತ ನೋಡಿಬಿಟ್ಟು ಏನು ಒಳ್ಳೆಯ ಗುಣಗಳಂತ ನೋಡಿ ಆ ಗುಣಗಳನ್ನು ತಮ್ಮಲ್ಲೇ ಅಭಿವೃದ್ಧಿಪಡಿಸಿಕೊಳ್ಳಬಹುದಲ್ವ? ಅದಿಲ್ಲ. ಅವನನ್ನು ಏನಾದರೂ ಮಾಡಿ ಏನು ಮಾಡಬೇಕು, ಅವನ ಕಾಲ ಎಳೆದು ಅವನನ್ನು ಕೆಳಗೆ ಇಳಿಸಬೇಕು ಅಂತ. ಅವಳು ಯಾಕೆ ಅಷ್ಟು ಚೆಂದ ಅಂತ. ಸೊ ಅವಳು ಚೆಂದ ಅವಳ ಹತ್ರ ಉಂಟು. ಇಲ್ಲ, ಅವಳು ಯಾಕೆ ಚೆಂದ, ಸೊ ಅವಳ ಮೇಲೆ ಹೊಟ್ಟೆ ಕಿಚ್ಚು ದ್ವೇಷ ಅಂತೇಳಿದರೆ ಈ ರೀತಿ ಇದು ಹೊಟ್ಟೆ ಕಿಚ್ಚು ಅಂತೇಳಿದರೆ ದೇವರ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಶ್ರೀಗಾಲ. ಅದಕ್ಕೋಸ್ಕರ ಅಂಥ ಹೊಟ್ಟೆ ಕಿಚ್ಚು ಇರುವವರನ್ನು ಸುದರ್ಶನ ಚಕ್ರದಿಂದಲೇ ಸಂಹಾರ ಮಾಡಿಬಿಟ್ಟ ಭಗವಂತ. ಸಂಹಾರ ಮಾಡಿ ಅವನ ಮಗನೇ ತನ್ನ ಮಹಾ ಅಪಾರ ಭಕ್ತ, ಸೊ ಭಕ್ತನನ್ನೇ ಪುನಃ ರಾಜ್ಯಾಭಿಷೇಕ ಮಾಡಿಬಿಟ್ಟು ಸೊ ದಮಘೋಷ ಅವನ ರಾಜ್ಯಕ್ಕೆ ಹೋದ.
ಗತೆ ಅತ ಛೇದೀಪ. ಛೇದೀಪ ಅಂದರೆ ದಮಕೋಶ, ಶಿಶುಪಾಲನ ತಂದೆ, ಶ್ರೀಕೃಷ್ಣನ ತಂದೆಯ ತಂಗಿಯ ಗಂಡ ದಮಘೋಷ, ಅವನ ಮಗನೇ ಶಿಶುಪಾಲ, ಛೇದಿರಾಜ. ಸೊ ಛೇದೀಪ ದಮಘೋಷ ಅವನ ರಾಜ್ಯಕ್ಕೆ ಸ್ವಕಂಪುರಂ ಗತೆ, ಅವನ ಸ್ವಕಂ ಅಂತೇಳಿದ್ರೆ ತನ್ನ, ಪುರಂ ಅಂದರೆ ರಾಜ್ಯವನ್ನು, ಗತೆ ಹೋಗುತ್ತಿರಲು, ಅವನು ಹೋಗಲು ಅಂತೇಳಿದರೆ ಅವನು ಆ ಕಡೆ ಹೋದ, ಇವರು ಈ ಕಡೆ ಬಂದರು ಮಥುರಾಪುರಿಗೆ. ಯಾರು? ಕೃಷ್ಣ ಮತ್ತು ಬಲರಾಮ ಮಥುರಾಪುರಿಗೆ ಬಂದರೆ ಅಂತೇಳಿದರೆ ಇವರ ಸೈನ್ಯದ ಒಬ್ಬ ಸೈನಿಕ ಕೂಡ ಸಾಯಲಿಲ್ಲ ಕೃಷ್ಣ ಬಲರಾಮರದು. ಯಾಕಂದರೆ ಅವರ ಸೈನ್ಯ ಇಲ್ಲೇ ಉಂಟು. ಕೃಷ್ಣ ಬಲರಾಮರು ಮಾತ್ರ ಯುದ್ಧ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಮಾಡಿ ಎಲ್ಲರನ್ನು ಸೋಲಿಸಿ ಬಿಟ್ಟಿದ್ದಾರೆ. ಒಂದು ಭಗವಂತನ ವಿರುದ್ಧ ಯಾರೂ ನಿಲ್ಲಕ್ಕೂ ಸಾಧ್ಯ ಇಲ್ಲ. ಸೊ ಎಲ್ಲರನ್ನು ಸೋಲಿಸಿ ಆ ಜರಾಸಂಧಾದಿ ಅವನ ಎಲ್ಲ ಸ್ನೇಹಿತ ರಾಜುಗಳು ಅಧೋಗತಿ ಅಂಥ ಸ್ಥಿತಿಗೆ ತಂದು ಅವರನ್ನು ಏನು ಮಾಡಿದ್ದಾನೆ, ಇನ್ನು ಓಡಿ ಜೀವತಿ ಅಂತೇಳಿದರೆ ಏನದು ವರ್ಡ್ ಇತ್ತದು, ಏನಂತ ಹೇಳಿದ್ರೆ ಜೀವಿತದಿಂದ ಇರಿ ಅಂತ, ಸಾಯೋದೊಂದು ಬೇಡ ಅಂತ. ಆ ರೀತಿ ಅವರನ್ನು ಕಳಿಸಿದ್ದಾರೆ. ಕಳಿಸಿ ಈಗ ಏನಾಯಿತು ಅಂತ ಹೇಳಿದರೆ ಜನಾರ್ದನ ಅಶೃಣೋತ್. ಶೃಣೋತಿ ಅಂದರೆ ಕೇಳುವುದು, ಅಶೃಣೋತ್ ಅಂತ ಹೇಳಿದರೆ ಭೂತಕಾಲ, ಕೇಳಿದರು. ಏನು ಸುದ್ದಿ ಬಂತು? ಜನಾರ್ದನ ಅಂತೇಳಿದರೆ ಜನರ ದುಃಖಗಳನ್ನು ಪರಿಹಾರ ಮಾಡುವ ಜನಾರ್ದನ ಅಂಥೇಳಿದರೆ ಎಲ್ಲ ಶಬ್ದಗಳು, ಭಗವಂತನ ಶಬ್ದಗಳು ಎಲ್ಲವೂ ಅಪ್ರತಿಮ ಶಬ್ದಗಳು, ತುಂಬ ಅಂಥೇಳಿದರೆ ಪವಿತ್ರ ಶಬ್ದಗಳು. ಎಲ್ಲ ಶಬ್ದಗಳಿಗಿಂತಲೂ ಜನಾರ್ದನ ಅನ್ನುವಂಥ ಶಬ್ದ ನಮಗೆ ಅತ್ಯಂತ ಪ್ರಿಯವಾಗಬೇಕು. ಯಾಕಂತೇಳಿದರೆ ಜನರ ಈ ಸಂಸಾರ ಎನ್ನುವಂತಹ ದುಃಖ, ಸಂಸಾರೇ ಸಾಗರೇ ಘೋರೆ, ಈ ಸಂಸಾರ ಘೋರ ಸಾಗರದ ದುಃಖದಿಂದ ನಮ್ಮನ್ನು ಬಿಡುಗಡೆಗೊಳಿಸುವವನೇ ಜನಾರ್ದನ. ಆ ಜನಾರ್ದನ ರೂಪ ಭಗವಂತನದ್ದು. ಆದ್ದರಿಂದ ನಮಗೆ ಜನಾರ್ದನ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಪ್ರತಿದಿನ ಯಾವುದು ಒಂದು ಕಾಯೇನ ವಾಚ, ಒಂದು ಪೂಜಾಕಾಲೆ ಮಧ್ಯೆ ಮಂತ್ರ ಸರಲೋಪ ಭಕ್ತಿಲೋಪ ಸರ್ವಲೋಪ ಪ್ರಾಯಶ್ಚಿತ್ತಾರ್ಥಂ ಯಥಾಶಕ್ತಿ ನಾಮತ್ರ ಜಪಮಹಂಕರಿಷೆ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ. ಇದೊಂದು ಕಾಯನ ವಾಚ ಒಂದು ಅರ್ಪಣೆ ಮಾಡಲೇಬೇಕು. ಅಂದರೆ ನಾವು ಮಾಡಿದ ಪೂಜೆಯನ್ನು ದೇವರಿಗೆ ಅರ್ಪಿಸುವಂಥ ಜಪ ಆಗಲಿ ಪೂಜೆ ಆಗಲಿ ಯಾವುದೇ ಆಗಲಿ ಅದು ಕೊನೆಯದ್ದು ಯಾವುದದು ಆ ಕಾಯನ ವಾಚ ಆದಮೇಲೆ ಇದು ಯಾವುದದು ನಾವು ಅಚ್ಯುತಾಯನ್ಮ ಅಂತ ಗೋವಿಂದಾಯನ್ಮ ಅಂತ ಹೇಳುವಂಥದ್ದು. ಆಮೇಲಿಂದ ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ ಹೇಳಿಬಿಟ್ಟು ಅಥವಾ ಅದರ ಮೊದಲೇ ಏನಂತ ಹೇಳಿದರೆ ನಾವು ಏನು ಪೂಜೆ ಆಗಿ ಆರತಿ ತಗೊಂಡಾದ ಕೂಡಲೇ ನೆಕ್ಸ್ಟ್ ಮಾಡುವಂಥದ್ದೇ ನಮಸ್ಕಾರ. ಸೊ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವಂಥದ್ದು ಯಾವುದದು, ಆ ಪ್ರದಕ್ಷಿಣೆ ಮಾಡುವಾಗ ಏನದು ಮಂತ್ರ ಹೇಳುವಂಥದ್ದು ಸ್ತೋತ್ರ ಯಾವುದು ಪ್ರದಕ್ಷಿಣೆ ಬರುವಾಗ, ಯಾನಿಗಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ, ಜನ್ಮಾಂತರಗಳಲ್ಲಿ ನಾನು ಮಾಡಿದ ಪಾಪವನ್ನೆಲ್ಲ ನಾಶ ಮಾಡು ಪರಮಾತ್ಮ ಅಂತೇಳಿ ಯಾನಿಗಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ, ಆ ಎಲ್ಲ ಪಾಪಗಳನ್ನು ವಿನಶ್ಯಂತಿ, ಎಲ್ಲ ವಿನಾಶ ಮಾಡಿಬಿಡು ಭಗವಂತ, ತಾನಿ ವಿನಶ್ಯಂತಿ. ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ. ತ್ರಾಹಿಮಾಂ ಅಂದರೆ ನಿನಗೆ ಶರಣಾಗತನಾಗಿದ್ದೇನೆ. ಪ್ರಪನ್ನ ಪಾರಿಜಾತಾಯ ಅಂತೇಳಿದರೆ, ಪ್ರಪನ್ನ ಪಾರಿಜಾತಾಯ ಅಂತೇಳಿದರೆ ಯಾರು ಶರಣಾಗತರಾಗ್ತಾರೋ ಕಲ್ಪವೃಕ್ಷದಂತೆ ಕೇಳಿದ್ದನ್ನೆಲ್ಲ ಕೊಡುವಂಥವನು ನೀನು ಅಂತ ಹೇಳಿಬಿಟ್ಟು ಅನ್ಯಥಾ ಶರಣನ್ನಾಸ್ತಿ, ನನಗೆ ಇನ್ಯಾರು ಗತಿ ಇಲ್ಲ ನೀನೊಬ್ಬನೇ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಅದೇ, ಅನನ್ಯಾಸ್ತಿಯಂತೆ ಅಂತೋ ಮಾಂ, ಇನ್ಯಾರನ್ನು ಪೂಜೆ ಮಾಡುವ ನೆಸೆಸಿಟಿ ಇಲ್ಲ, ನನ್ನನ್ನು ಪೂಜೆ ಮಾಡಿದರೆ ಸಾಕು. ಯಾರನ್ನ ಅಂದರೆ ಯಾವ ಭಗವಂತನನ್ನು ಪೂಜಿಸಿದರೆ ಉಳಿದ ಎಲ್ಲ ದೇವತೆಗಳನ್ನು ಪೂಜಿಸಿದಂತೆ ಆಗ್ತದೆ. ಹಾಗಿರುವಾಗ ಆ ಭಗವಂತನನ್ನು ಪೂಜಿಸಿದರೆ ಆಯ್ತಲ್ಲ ಅಂತೇಳಿದರೆ ಆ ಭಗವಂತನ ನಾಮಸ್ಮರಣೆ, ಆ ಭಗವಂತನ ಪೂಜೆ ಒಂದು ಮಾಡಿದರೆ ಎಲ್ಲ ದೇವತೆಗಳು, ಶಿವ ಇರಲಿ, ಪಾರ್ವತಿ ಇರಲಿ, ಗಣಪತಿ ಇರಲಿ, ಸುಬ್ರಹ್ಮಣ್ಯ ಇರಲಿ, ದುರ್ಗೆ ಇರಲಿ, ಯಾರು ಬೇಕಾದರೂ ಇರಲಿ, ಸೊ ಎಲ್ಲರನ್ನೂ ನಾವು ಪೂಜಿಸಿದಂತೆ ಆಗ್ತದೆ. ಆ ಒಬ್ಬ ಶ್ರೀಕೃಷ್ಣ ಪರಮಾತ್ಮನನ್ನು, ಒಬ್ಬ ಶ್ರೀಮನ್ನಾರಾಯಣನನ್ನು ಪೂಜಿಸಿದರೆ. ಅದಕ್ಕೆ ನಾವು ಹೇಳುವಂಥದ್ದು ಅನ್ಯಥಾ ಶರಣನ್ನಾಸ್ತಿ, ಭಗವಂತ ನೀನೊಬ್ಬನೇ ಇರುವುದು ನನಗೆ ಅಂತ. ಅನ್ಯಥಾ ಶರಣಾಸ್ತಿ ತ್ವಮೇವ ಶರಣ ಮಮ, ನಿನಗೆ ನಾನು ಶರಣಾಗ್ತೇನೆ, ಯಾವಾಗಲೂ ನಿನ್ನನ್ನೇ ಸ್ಮರಣೆ ಮಾಡ್ತೇನೆ. ಸೊ ತಸ್ಮಾತ್, ಆದ್ದರಿಂದ
ಕಾರುಣ್ಯ ಭಾವೇನ ಅಂದರೆ ಕರುಣಾಭಾವದಿಂದ ನಿನ್ನ ಕೃಪಾ ಕಟಾಕ್ಷ ಒಂದು ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಯಾವುದನ್ನು ಸಹ ಗೆಲ್ಲಬಹುದು ಅಂತೇಳಿದರೆ ಯಾವ ದುಃಖದಿಂದಲೂ ಪಾರು ಮಾಡುವಂಥ ಭಗವಂತ ನೀನು. ಆದ್ದರಿಂದ ನಿನ್ನ ಕೃಪಾ ಕಟಾಕ್ಷ ಬೇಕು. ಬೇರೆ ಎಲ್ಲ ಕೃಪಾ ಕಟಾಕ್ಷ ಇವತ್ತಿದ್ದದು ನಾಳೆ ಇರುವುದಿಲ್ಲ. ಸೊ ಇವತ್ತು ಎಷ್ಟು ಚಂದ ಮಾತಾಡ್ತಾರೆ, ನಾಳೆ ಮಾತೇ ಆಡೋದಿಲ್ಲ ಮನುಷ್ಯ. ಏನಾಗಿದೆ, ಯಾರು ಏನು ಹೇಳಿಕೊಟ್ರೋ, ಏನು ನೆನಪು ಬಂತೋ, ಏನು ಸಂಗತಿ ಅಂತ ಗೊತ್ತಿಲ್ಲ. ಸೊ ಇಂಥ ಬಂಧುಗಳು, ಇಂತಹ ಸ್ನೇಹಿತರು, ಇಂತಹ ಇದೆಲ್ಲ ಈ ಸಂಸಾರದ್ದು ಯಾಕೆ ಬೇಕು? ಏನೂ ಉಪಯೋಗ ಇಲ್ಲದಿದ್ದು. ಸೊ ಉಪಯೋಗ ಇರುವಂಥದ್ದು ಯಾವುದು ಅಂತ ಹೇಳಿದರೆ ನೀನು ಮಾತ್ರ. ಅನ್ಯಥಾ ಶರಣನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ. ನನ್ನ ಮೇಲೆ ಕೃಪಾ ಕಟಾಕ್ಷ ತೋರು ನೀನು. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ, ರಕ್ಷ ರಕ್ಷ ಪುರುಷೋತ್ತಮ. ಪುರುಷೋತ್ತಮ ಅಂತೇಳಿದರೆ ಭಗವಂತನನ್ನು ಸ್ತುತಿ ಮಾಡುವಂಥದ್ದು. ನೀನಂತೇಳಿದರೆ ಎಲ್ಲ ದೇವಾದಿದೇವ ನೀನು, ಎಲ್ಲ ದೇವತೆಗಳಿಂದಲೂ ಮೇಲೆ ಇರುವಂಥ ದೇವರ ದೇವ ನೀನು ಅನ್ನುವಂಥದ್ದು ಪುರುಷೋತ್ತಮ ಅಂತ ಹೇಳಿದರೆ. ಜನಾರ್ದನ ಅಂತ ಹೇಳಿದರೆ ನಮ್ಮ ಎಲ್ಲ ಈ ಸಂಸಾರವೇ ಬೇಡ, ಈ ಸಂಸಾರದಿಂದ ಪಾರು ಮಾಡು ನಮ್ಮನ್ನು, ನಮಗೆ ಮೋಕ್ಷ ಕೊಡು ಅಂತ ಅದರ ಅರ್ಥ. ಎಲ್ಲಿಗೆ ಹೋದರೆ ಮತ್ತೆ ವಾಪಸ್ಸು ಬರಲಿಕ್ಕಿಲ್ವ ಅಂಥ ಜಾಗ ಯಾವುದು? ಆ ಪರಂಧಾಮ ವೈಕುಂಠ, ಅದನ್ನು ದಯಪಾಲಿಸುವಂಥ ಆ ಸುಖ ಅನ್ನುವಂಥದ್ದು ಅದು ಪರ್ಮನೆಂಟ್ ಸುಖ. ಒಂದು ಸಲ ಆ ವೈಕುಂಠಕ್ಕೆ ಹೋದರೆ ವಾಪಸ್ಸು ಬರಲಿಕ್ಕೇ ಇಲ್ಲ. ಸೊ ಅದಕ್ಕೆ ಭಗವಂತನಿಗೆ ಜನಾರ್ದನ ಅಂತ ಹೇಳೋದು. ಸೊ ಜನಾರ್ದನ ಅನ್ನುವಂಥದ್ದು ನಮಗೆ ಅತ್ಯಂತ ಸಮೀಪವಾಗಿ ಇರಬೇಕು. ಜನಾರ್ದನ 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 ಅಂತ. ಸೊ ಈ ಜನಾರ್ದನ ಭಗವಂತ ಪರಮಾತ್ಮ ಅಶೃಣೋತಂದರೆ ಕೇಳಿದ, ಅವನ ಕಿವಿಗೆ ಬಿತ್ತು. ಏನು ಅಂತೇಳಿದರೆ ರಮೈವ ರುಕ್ಮಿಣಿ ಅಂತೇಳಿದರೆ ಲಕ್ಷ್ಮೀದೇವಿಯೇ ರುಕ್ಮಿಣಿಯಾಗಿ ಏನಂತೇಳಿದರೆ ಮನುಷ್ಯ ಜನ್ಮವನ್ನು ತಳೆದಿದ್ದಾಳೆ. ರುಕ್ಮಿಣಿ ಅಂತ ಯಾರಿದ್ದಾರೋ ಅವಳೇ ರಮಾ. ರಮಾ ಏವ ರುಕ್ಮಿಣಿ. ರಮಾ ಏವ ರುಕ್ಮಿಣಿ ಅಂತೇಳಿದರೆ ಈಗ ಯಾವ ರುಕ್ಮಿಣಿ ಇದ್ದಾಳೋ ಆ ರುಕ್ಮಿಣಿ ಇನ್ಯಾರು ಅಲ್ಲ, ಲಕ್ಷ್ಮೀದೇವಿ ಅಂತ. ಅಂದರೆ ಭಗವಂತನಿಗೆ ಗೊತ್ತಿಲ್ವ? ಭಗವಂತನಿಗೆ ಗೊತ್ತಿದೆ, ಭಗವಂತನಿಗೆ ಎಲ್ಲವೂ ಗೊತ್ತಿದೆ, ಯಾಕಂದರೆ ಅವನು ಸರ್ವಜ್ಞ. ಆದರೆ ಇನ್ನೊಬ್ಬರ ಕಿವಿಯಿಂದ ಕೇಳುವ ಅಂತ. ಸೊ ಇನ್ನೊಬ್ಬರ ಕಿವಿಯಿಂದ ಏನು ಕೇಳಲಿಕ್ಕೆ ಸಿಕ್ತು ಅಂತ ಹೇಳಿದರೆ ರಮಾ ಏವ ರುಕ್ಮಿಣಿ. ಈಗ ರುಕ್ಮಿಣಿ ಅಂತ ಇದ್ದಾಳಲ್ವಾ, ಭೀಷ್ಮಕನ ಮಗಳು, ಅವಳ ಅಣ್ಣನ ಹೆಸರು ರುಕ್ಮಿ ಅಂತೇಳಿದರೆ ವಿದರ್ಭ ದೇಶದ ರಾಜ. ಆ ರಾಜಧಾನಿ ಹೆಸರು ಏನಂತ ಹೇಳಿದರೆ ಕಳಿಂಗಪುರ. ಕಳಿಂಗಪುರ ಅಂತ ಹೇಳ್ಕೊಂಡು ಅದರ ಹೆಸರು. ಸೊ ಆ ದೇಶದ ಕುಂಡಿನಂಪುರ. ಸೊ ಕುಂಡಿನಂಪುರದಲ್ಲಿ ಯಾರು ರಾಜಕುಮಾರಿ ಇದ್ದಾಳೆ ರುಕ್ಮಿಣಿ, ಆ ರುಕ್ಮಿಣಿಯೇ ರಮಾದೇವಿ, ಅವಳೇ ಲಕ್ಷ್ಮೀದೇವಿ ಅಂತ. ರುಕ್ಮಿಣಿ ಇತಿ ಯೋಧ್ಯತಾಂ. ಯೋಧ್ಯತಾಂ ಅಂದರೆ ಅವಳಿಗೆ ಏನಂತ, ಆ ರುಕ್ಮಿಣಿಗೆ ಏನಂತ ಉದ್ಯುಕ್ತಳಾಗಿದ್ದಾಳೆ ಅಂದರೆ ತಯಾರಾಗಿರುವಂಥದ್ದು. ಏನು ತಯಾರಾಗಿದ್ದಾಳೆ? ಸುನೀತಕ್ಕ ನಿಂಗಳ ಮೊಬೈಲು ಆನ್ ಆವಂತುಂಡು, ಅನ್ಮ್ಯೂಟ್ ಆವಂತುಂಡು. ಸೊ ರಮೈವ ರುಕ್ಮಿಣಿ ಇತಿ ಯೋಧ್ಯತಾಂ ಸ್ವಯಂವರಾಯ ತಾಂ ಅಂತೇಳಿದರೆ ರುಕ್ಮಿಣಿಗೆ ಸ್ವಯಂವರವಂತೆ. ರುಕ್ಮಿಣಿಯೇ ಲಕ್ಷ್ಮೀದೇವಿ ಅನ್ನುವಂಥದ್ದು ಭಗವಂತನಿಗೆ ಗೊತ್ತಿರುವಂಥದ್ದೇ ವಿಷಯ. ಈಗ ಹೊಸ ವಿಷಯ ಏನಂತೇಳಿದರೆ ರುಕ್ಮಿಣಿಗೆ ಸ್ವಯಂವರವಂತೆ ಅಂತೇಳಿದರೆ ಭಗವಂತ ಯೋಚನೆ ಮಾಡಿದಾಗ ಎಲ್ಲವೂ ಕಣ್ಣು ಮುಂದೆ ಬರ್ತದೆ. ಇಲ್ಲಿ ಇನ್ನೊಬ್ಬರ ಮುಖಾಂತರ ಬಂದಿದೆ ವಿಷಯ ಏನಂತೇಳಿದರೆ ರುಕ್ಮಿಣಿಗೆ ಸ್ವಯಂವರ ಅನ್ನುವಂಥ ವಿಷಯ. ಸೊ ರಮೈವ ರುಕ್ಮಿಣಿ ಇನ್ಯಾರು ಅಲ್ಲ, ಲಕ್ಷ್ಮೀದೇವಿಯೇ ರುಕ್ಮಿಣಿ. ಇತಿ ಯೋಧ್ಯತಾಂ ಅಂತೇಳಿದರೆ ಅಲ್ಲಿ ಬಹಳ ಯೋಜನೆಗಳು, ಸಂಭ್ರಮಗಳು ಶುರುವಾಗಿವೆ. ಏನು? ಅವಳಿಗೆ ಮದುವೆ. ಸ್ವಯಂವರಾಯ ತಾಮ್ ಅಂದರೆ ಅವಳಿಗೆ ಸ್ವಯಂವರಾಯ ಅನ್ನುವಂಥದ್ದು. ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾಳೆ ರುಕ್ಮಿಣಿ ಮಾತ್ರ ಅಲ್ಲ, ಇಡೀ ಅರಮನೆ ರೆಡಿ ಆಗ್ತಾ ಇದೆ. ಅದು ಮಾತ್ರ ಅಲ್ಲ, ಇಡೀ ಕುಂಡಿನಪುರವೇ ರೆಡಿ ಆಗ್ತಾ ಇದೆ, ಇಡೀ ವಿದರ್ಭ ದೇಶವೇ ರೆಡಿ ಆಗ್ತಾ ಇದೆ ರುಕ್ಮಿಣಿಯ ಸ್ವಯಂವರಕ್ಕೆ ಅನ್ನುವಂಥ ವಿಷಯವನ್ನು ಏನು ಶ್ರೀಕೃಷ್ಣ ಪರಮಾತ್ಮನ ಕಿವಿಗೆ ಬಿತ್ತು. ಚೇದಿಯ ಅರಸ ದಮಘೋಷ, ಚೇದಿಪ ಯಾರವ? ದಮಘೋಷ. ಸ್ವಕಂಪುರಂ ಗತೆ, ಅವನು ತನ್ನ ಪುರಕ್ಕೆ ಚೇದಿ ದೇಶಕ್ಕೆ ಹೋಗಲು
ಜನಾರ್ದನ ಅಶೃಣೋತ್. ಜನಾರ್ದನನಾದ ಶ್ರೀಕೃಷ್ಣನು ಏನು ಈ ವಿಷಯವನ್ನು ಕೇಳಿದ. ಅಶೃಣೋತ್ ಯಾವ ವಿಷಯ ಅಂದರೆ ರಮೈವ ರುಕ್ಮಿಣಿ, ಸ್ವತಃ ಮಹಾಲಕ್ಷ್ಮಿಯೇ ಆದ ರುಕ್ಮಿಣಿಯ ಸ್ವಯಂವರಾಯ ಅಂದರೆ ಸ್ವಯಂವರಕ್ಕೆ ಯೋದ್ಯತಾಂ ಉದ್ಯುಕ್ತಳಾಗಿರುವ ವಿಷಯವನ್ನು ಅಶೃಣೋತ್ ಕೇಳಿದ. ಸೊ ರಮೈವ ರುಕ್ಮಿಣಿ ಎಂಬ ಮಾತಿನಿಂದ ಮಹಾಲಕ್ಷ್ಮಿ ಮತ್ತು ಅವರ ರೂಪಗಳು ಸಹ ಭಗವಂತನ ಮತ್ಸ್ಯಕೂರ್ಮಾದಿ ರೂಪಗಳು ಹೇಗೆ, ಮತ್ಸ್ಯ ಅಂದರು, ಕೂರ್ಮ ಅಂದರು, ವರಾಹ ಅಂದರು, ನರಸಿಂಹ ಅಂದರು, ಶ್ರೀರಾಮ ಅಂದರು, ಶ್ರೀಕೃಷ್ಣ ಅಂತೇಳಿದ್ರು, ಎಲ್ಲವೂ ಭಗವಂತನದ್ದೇ. ಹಾಗೆ ರುಕ್ಮಿಣಿ ಅಂತೇಳಿದ್ರು ಅದೇ, ಸೀತಾದೇವಿ ಅಂತೇಳಿದ್ರು ಅದೇ, ಮಹಾಲಕ್ಷ್ಮಿ ಅಂದರು ಅದೇ, ರಮಾದೇವಿ ಅಂತೇಳಿದ್ರು ಅದೇ. ಈ ರೀತಿ ಅಂತೇಳಿದ್ರೆ ಹೇಗೆ ಭಗವಂತನಿಗೆ ಬೇರೆ ಬೇರೆ ಅವತಾರಗಳು, ಬೇರೆ ಬೇರೆ ರೂಪಗಳಿವೆಯೋ ಹಾಗೆ ಮಹಾಲಕ್ಷ್ಮಿಗೂ ಕೂಡ ಭಗವಂತನ ಜೊತೆಗೆ ತನ್ನದೇ ಆದ ರೂಪಗಳು, ತನ್ನದೇ ಆದ ಅವತಾರಗಳು ಇವೆ. ಮಹಾಲಕ್ಷ್ಮಿಯ ಎಲ್ಲ ಏನಿದ್ರೂ ಕೂಡ ಎಲ್ಲವೂ ಅದು ಭಗವಂತನ ಅಧೀನ. ಸೊ ಹಾಗೆ ಸೀತೆ, ರುಕ್ಮಿಣಿ, ಆಮೇಲೆ ಸತ್ಯಭಾಮೆ ಎಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆಗಿರುವರು ಅಂತ. ಸೊ ರುಕ್ಮಿಣಿ, ಸತ್ಯಭಾಮ, ಕೆಲವು ಶ್ರೀದೇವಿ, ಭೂದೇವಿ ಆ ರೀತಿ ಹೇಳ್ತಾರೆ. ಯಾಕಂದರೆ ಶ್ರೀ, ಭೂ, ದುರ್ಗಾ ಅಂತ 3 ರೂಪ ಇದೆಯಲ್ಲ. ಸೊ ಶ್ರೀ ಮತ್ತು ಭೂ ಅಂತೇಳಿದರೆ ರುಕ್ಮಿಣಿ ಮತ್ತು ಸತ್ಯಭಾಮ ಅಂತ ಆ ಥರನೂ ಹೇಳೋದುಂಟು. ಸೊ ಹೀಗೆ ನಂತರ ಹಿಂದಿನ ಅಧ್ಯಾಯವನ್ನು ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ ಸಂದರ್ಶನದಿಂದ ಮುಕ್ತಾಯ ಮಾಡಿ ಈ ಅಧ್ಯಾಯದಲ್ಲಿ ಅದೇ ಮಹಾಲಕ್ಷ್ಮಿಯಿಂದ ಶುರು ಮಾಡಿದರು ಅಂತ. ಅಲ್ಲಿ ಯಾರ ದರ್ಶನಕ್ಕೆ ಹೋದ್ದು? ಮಹಾಲಕ್ಷ್ಮಿಯ ದರ್ಶನಕ್ಕೆ ಹೋದ್ದು. ಎಲ್ಲಿ? ಕರವೀರಪುರಕ್ಕೆ. ಸೊ ಕರವೀರಪುರಕ್ಕೆ ಮಹಾಲಕ್ಷ್ಮಿಯ ಸಂದರ್ಶನ ಮಾಡಿ ಆ ಮಹಾಲಕ್ಷ್ಮಿಯೇ ರುಕ್ಮಿಣಿಯಾಗಿರುವಂಥ ಸೊ ರುಕ್ಮಿಣಿಯಲ್ಲಿಂದ ಶುರು ಮಾಡಿದರು ಅಂತ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಈ 1ನೇ ಶ್ಲೋಕ ಮುಗೀತು. 2ನೇ ಶ್ಲೋಕ ಮೇಲಾರೆ ರುಕ್ಮಿನಾಮಕೋ ಗಜ ಶ್ರೇಯೋ ದ್ವಿಷಂದ್ರಮಾಪತಿಂ ಹರೇ ಪ್ರದಾತು ಮುದ್ಯತಾಂ ನ್ಯವಾರಯುದ್ಧರಿ ಪ್ರಿಯ. 17ನೇ ಅಧ್ಯಾಯದ್ದು 2ನೇ ಶ್ಲೋಕ. ಈ ಶ್ರೀರೂಪಳಾದ ರುಕ್ಮಿಣಿ ದೇವಿಯ ಅಣ್ಣನ ಹೆಸರು ರುಕ್ಮಿ ಅಂತ. ಅವನು ಗುಣದಲ್ಲಿ ಒಬ್ಬ ದೊಡ್ಡ ದೈತ್ಯನಾಗಿದ್ದನಂತೆ. ಅವನು ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನನ್ನು ಯಾವಾಗಲೂ ದ್ವೇಷಿಸುತ್ತಾ ಇದ್ದನು. ಈ ಶ್ರೀಕೃಷ್ಣನಿಗೆ ಪ್ರಿಯಳಾದ ರುಕ್ಮಿಣಿಯನ್ನು ಶ್ರೀಕೃಷ್ಣನಿಗೆ ಕೊಡಲಿಕ್ಕೆ ನಿಶ್ಚಯಿಸಿ ಅದಕ್ಕೋಸ್ಕರ ಸನ್ನದ್ಧರಾಗುತ್ತಿದ್ದ ಭೀಷ್ಮಕಾದಿ ಸದ್ಬಂಧುಗಳನ್ನು ಅವನು ತಡೆಯುತ್ತಾನಂತೆ. ಸ ರುಕ್ಮಿ ನಾಮಕೋಗ್ರಜಃ ಶ್ರಿಯೋ ದ್ವಿಷನ್ ರಮಾಪತಿಂ ಹರೇ ಪ್ರದಾತು ಮುದ್ಯತಾಂ ನ್ಯವಾರಯತ್ ಹರಿಪ್ರಿಯಾಂ. ನ್ಯವಾರಯತ್ ಹರಿಪ್ರಿಯಾಂ. ಸೊ ನ್ಯವಾರಯತ್ ಹರಿ, ತ ಮತ್ತು ಹ ಸೇರಿಬಿಟ್ಟು ತ ಅನ್ನುವಂಥದ್ದು ದಾಗಿ ಧಾಗಿ ಧರಿಪ್ರಿಯಾಂ ಅಂತ ಆಗ್ತದೆ. ಸೊ ನ್ಯವಾರಯತ್, ನ್ಯವಾರಯತಾಂ, ನ್ಯವಾರಯನ್ ಅಂತ. ನ್ಯವಾರಯತ್ ಅಂತೇಳಿದರೆ ತಡೆ ಹಿಡಿದ, ನ್ಯವಾರಯತಾಂ ಅಂದರೆ ಇಬ್ಬರು ತಡೆ ಹಿಡಿದರು, ನ್ಯವಾರಯನ್ ಅಂತೇಳಿದರೆ ಬಹಳ ಜನ ಒಟ್ಟಾಗಿ ತಡೆ ಹಿಡಿದರು. ಏಕವಚನ, ದ್ವಿವಚನ, ಆಮೇಲೆ ಬಹುವಚನ. ಸೊ ನ್ಯವಾರಯತ್, ನ್ಯವಾರಯತಾಂ, ನ್ಯವಾರಯನ್ ಅನ್ನುವಂಥದ್ದು. ಸೊ ಇಲ್ಲಿ ಒಬ್ಬನೇ ಇರುವಂಥದ್ದು ಯಾರು? ಸ ಅವನು ರುಕ್ಮಿ ನಾಮಕ ಅಗ್ರಜ. ಈ ರುಕ್ಮಿಣಿ ಯಾರು? ಮಹಾಲಕ್ಷ್ಮಿಯಾಗಿದ್ದಾಳೆ ರುಕ್ಮಿಣಿ. ಅವಳಿಗೆ ಅಗ್ರಜ ಅಂದರೆ ಮೊದಲು ಹುಟ್ಟಿದವ, ಅಣ್ಣ ಅಂತ. ಅವಳಿಗೊಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ರುಕ್ಮಿ ನಾಮಕ. ರುಕ್ಮಿ ಎಂಬ ಹೆಸರಿನ ಅಣ್ಣ ಅವಳಿಗೆ. ಅವನು ಶ್ರಿಯ ದ್ವಿಷನ್, ಶ್ರಿಯ ಅಗ್ರಜ ಅಂತ ಇಟ್ಕೊಳ್ಳಿ. ಅಂದರೆ ರಮಾದೇವಿಯ ಅಗ್ರಜ, ಶ್ರಿಯ ಅಗ್ರಜ. ಅವನು ರಮಾಪತಿಂ ದ್ವಿಷನ್, ರಮಾಪತಿಯಾದ ಭಗವಂತ ಶ್ರೀಕೃಷ್ಣನನ್ನು ದ್ವಿಷನ್, ದ್ವಿಷನ್ ಅಂತೇಳಿದರೆ ದ್ವೇಷ ಮಾಡಿಕೊಂಡಿದ್ದ. ದ್ವಿಷನ್ ದ್ವೇಷ ಮಾಡಿಕೊಂಡಿದ್ದವನು ದ್ವಿಷನ್. ಹರೇ ಪ್ರದಾತು ಮುದ್ಯತಾಂ ಹರಿಪ್ರಿಯಾಂ.
ಲಾಸ್ಟಿಗೆ ಏನು ಹೇಳ್ತಾರೆ? ಹರಿಪ್ರಿಯಾಂ. ಹರಿಪ್ರಿಯಾಂ ಯಾರು? ಹರಿಪ್ರಿಯಾಮ ರುಕ್ಮಿಣಿ. ಸೊ ಭಗವಂತನಿಗೆ ಅತ್ಯಂತ ಪ್ರಿಯಳಾದ ಮಹಾಲಕ್ಷ್ಮಿಯ ಅವತಾರ ಯಾರು? ರುಕ್ಮಿಣಿ. ಸೊ ಅವಳೇ ಹರಿಪ್ರಿಯಾಂ ಅಂತೇಳಿದರೆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರಳಾದ ರುಕ್ಮಿಣಿ ಹರೇ ಪ್ರದಾತು ಮುದ್ಯತಾಂ, ಭಗವಂತನಿಗೇ ಕೊಡಲಿಕ್ಕೆ, ಹರೇಹೇ ಭಗವಂತನಿಗೇ ಕೊಡಲಿಕ್ಕೆ, ಪ್ರದಾತುಂ, ದಾತುಂ, ದಾ ಅಂದರೆ ಕೊಡೋದು, ದಾನ. ಸೊ ದದಾತಿ. ಸೊ ಇದೆಲ್ಲ. ಸೊ ದಾತುಂ ಅಂದರೆ ಕೊಡಲಿಕ್ಕೆ, ದ್ರಷ್ಟುಂ ಅಂದರೆ ನೋಡಲಿಕ್ಕೆ, ಕರ್ತುಂ ಅಂದರೆ ಮಾಡಲಿಕ್ಕೆ. ಹಾಗೆ ದಾತುಂ ಅಂದರೆ ಕೊಡಲಿಕ್ಕೆ, ಪ್ರದಾತುಂ ಇದು ಸಾಮಾನ್ಯ ಕೊಡುವುದಲ್ಲ. ರುಕ್ಮಿಣಿ ಮಹಾಲಕ್ಷ್ಮಿ, ಅವಳನ್ನು ಕೊಡೋದೇ ಪ್ರದಾತುಂ ಆಗಬೇಕು. ಯಾಕಂದರೆ ವಿಶೇಷ ಅವಳನ್ನು ಮದುವೆ ಮಾಡಿಕೊಡೋದು ಅಂತ. ಎರಡನೇ ವಿಶೇಷ ಯಾರಿಗೆ ಮದುವೆ ಮಾಡಿಕೊಡೋದು? ಭಗವಂತನಿಗೆ. ಅಂದರೆ ಇನ್ನೂ ವಿಶೇಷ ಆಯಿತು. ಆದ್ದರಿಂದ ಪ್ರದಾತುಂ ಅಂತೇಳಿದರೆ ದಾತುಂ ಅನ್ನುವಂಥದ್ದನ್ನು ಏನು ಮಾಡ್ತಾರೆ? ಬಹಳ ಮೇಲೆ ತಗೊಂಡೋಗಿದ್ದಾರೆ. ಅಂತೆ ರುಕ್ಮಿಣಿಗೆ ಮದುವೆ ಎಲ್ಲಿಗೆ? ಕೃಷ್ಣನಿಗೆ ಕೊಡಲಿಕ್ಕೆ ಅಂತೇಳಿದರೆ ಭಗವಂತ ಮತ್ತು ರಮಾದೇವಿ ಅವರ ಮದುವೆ ಅಂತ. ಸೊ ಹರೇ ಪ್ರದಾತುಂ ಭಗವಂತನಿಗೆ ಕೊಡಲಿಕ್ಕೆ, ಉದ್ಯತಾಂ ಎಲ್ಲರೂ ಸಂಭ್ರಮದಿಂದ ಎಲ್ಲ ಸಿದ್ಧತೆ ನಡೆಸಿದ್ದಾರೆ. ಅಂದರೆ ಕೃಷ್ಣನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿ ಕೊಡೋದು ಅಂತೇಳಿ. ಆವಾಗ ಮಧ್ಯದಲ್ಲಿ ತಡೆ ಹಿಡಿದು ಬಿಟ್ಟ. ಯಾರು? ಇವನು ರುಕ್ಮಿನಾಮಕ ಅಗ್ರಜ, ಅವಳ ಅಣ್ಣ. ಸೊ ನನ್ನ ತಂಗಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡುವುದು ಸರ್ವಥಾ ನನಗೆ ಅದು ನಾನು ಒಪ್ಪುವಂಥ ವಿಷಯ ಅಲ್ಲ. ನನಗದು ಏನು ಸಮ್ಮತ ಇಲ್ಲ. ಯಾಕೆ? ಅವನು ದನ ಕಾಯುವವ. ಶಿಶುಪಾಲ ಹೇಳಿದಾಗೆ ಶಿಶುಪಾಲ ಮತ್ತು ರುಕ್ಮಿ ಇವ್ರದ್ದೆಲ್ಲ ಒಂದೇ ಭಾಷೆ. ಅವನು ದನ ಕಾಯುವವನಿಗೆ ಯಾರಾದರೂ ನನ್ನ ತಂಗಿಯನ್ನು ಕೊಡೋದು ಉಂಟ? ನನ್ನ ತಂಗಿ ಅಂದರೆ ರಾಜಕುಮಾರಿ, ಅವ ದನ ಮೇಯಿಸುವವನಿಗೆ ನಾನು ನನ್ನ ತಂಗಿಯನ್ನು ರಾಜಕುಮಾರಿಯನ್ನು ಮದುವೆ ಮಾಡಿಕೊಡಲಿಕ್ಕೆ ನಾನು ಒಪ್ತೀನಾ? ಇಲ್ಲ ಅಂತ. ಸೊ ಯಾಕೆ? ರಮಾಪತಿಂ ದ್ವಿಷನ್, ಅವನು ಶ್ರೀಕೃಷ್ಣನನ್ನು ಭಾಳ ದ್ವೇಷ ಮಾಡ್ತಾನೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ. ಹಾಗಾದರೆ ಹರೇ ಪ್ರದಾತು ಮುದ್ಯತಾಂ ಹರಿಪ್ರಿಯಾಂ, ಎಲ್ಲರಿಗೂ ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡಬೇಕು ರುಕ್ಮಿಣಿಯನ್ನು ಅಂತ ತಿಳ್ಕೊಂಡು ಎಲ್ರಿಗೂ ಇಷ್ಟ ಇದ್ದರೆ ಇವನೊಬ್ಬನಿಗೆ ಇಷ್ಟ ಇಲ್ಲ. ಆದರೆ ಇವನು ಅವಳ ಅಣ್ಣ, ಮದುಮಗಳ ಅಣ್ಣ ಅಂತೇಳಿದರೆ ಮದುಮಗಳ ಅಪ್ಪ ಅಂತೇಳಿದರೆ ಹಿರಿಯರ ಮಾತು ಕೇಳಬೇಕು. ಯಾರು? ಒಳ್ಳೆಯವರೆಲ್ಲ ಹಿರಿಯರ ಮಾತು ಕೇಳ್ತಾರೆ. ಇವನು ಮಹಾ ದುಷ್ಟ ರಾಕ್ಷಸ ಇವ. ಯಾರು? ರುಕ್ಮಿ. ಸೊ ಈ ರಾಕ್ಷಸರ ಅಂಶದಿಂದ ಇರುವವರು, ರಾಕ್ಷಸರ ಆವೇಶದಿಂದ ಇರುವವರು, ಮಹಾ ದುಷ್ಟರು, ಇವರಿಗೆ ಹಿರಿಯರು ಅಂತ ಇರುವುದಿಲ್ಲ. ಇವರಿಗೇನಂತ ಹೇಳಿದರೆ, ತಂದೆಯವರು ನಿಮ್ಮ ಅಪ್ಪ ಹಾಗೆ ಹೇಳ್ತಾ ಇದ್ದಾರೆ, ಅಪ್ಪ ಯಾವ ಲೆಕ್ಕ, ನಾನು ಹೇಳಿದ್ದು ಅಂತೇಳಿದರೆ ಇವರಿಗೆ ಹಿರಿಯರು ಅನ್ನುವಂಥ ಗೌರವವೇ ಇವರು ವಿಷ್ಣುವರಲ್ಲಿ ಇರುವುದಿಲ್ಲ. ಸೊ ಹಾಗಿರುವಾಗ ಹರೇ ಪ್ರದಾತು ಮುದ್ಯತಾಂ ನ್ಯವಾರಯತ್ ಅಂದರೆ ಈ ಹರಿಗೆ ಭಗವಂತನಿಗೆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡುವಂಥ ಏನು ಇಲ್ಲಿ ವಿಚಾರ ನಡೆದಿದೆ ಅದನ್ನು ನ್ಯವಾರಯತ್ ಅದನ್ನು ತಡೆ ಹಿಡಿದ ಅಂತೇಳಿದರೆ ಅದು ಆಗೋದಿಲ್ಲ ಅಂತ ವೀಟೋ ಅಂತ ಹೇಳೋದು. ನಮ್ಮ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ 5 ದೇಶಗಳು ಅಂತೇಳಿದರೆ ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಆಮೇಲೆ ರಷ್ಯಾ ಮತ್ತು ಅಮೇರಿಕಾ. ಚೈನಾ ಇದೆಯಾ? ಅದರಲ್ಲಿ ಚೈನಾ ಕೂಡ ಉಂಟಲ್ಲ. ಚೈನಾ ಎಲ್ಲೋಯ್ತು? ಜರ್ಮನಿ ಇಲ್ಲ, ಚೈನಾ ಒಟ್ಟು 5 ಕಂಟ್ರೀಸ್. ಈ 5 ಕಂಟ್ರೀಸ್ ಅಂತ ಹೇಳಿದರೆ ಪ್ರಪಂಚದಲ್ಲಿ ಅಗ್ರಗಣ್ಯ ದೇಶಗಳು ಅಂತ. ಏನಿದ್ದರೂ ಇವರು 5 ಜನ ಹೇಳಿದರೆ ಮಾತ್ರ ಆಗೋದು. ಯಾರಾದರೂ ಒಬ್ಬರು ಅಪಭ್ರಂಶ ಮಧ್ಯದಲ್ಲಿ ಟ್ರ್ ಅಂತ ಇಲ್ಲ, ನನಗದು ಸಮ್ಮತ ಇಲ್ಲ ಅಂದರೆ ಅದಕ್ಕೆ ವೀಟೋ ಅಂತ ಹೆಸರು. ಅಂದರೆ ಒಬ್ಬ ಅದಕ್ಕೆ ಅಡ್ಡ ಕಾಲು ಹಾಕಿದರೆ ಅದು ಬಿದ್ದು ಹೋಗ್ತದೆ ಅಂತ ಲೆಕ್ಕ, ಯಾವುದು ಪಾಸೇ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಇಲ್ಲಿ ಎಲ್ಲರಿಗೂ ಇಷ್ಟವಾದದ್ದು ಯಾವುದು ಅಂತ ಹೇಳಿದರೆ ಶ್ರೀಕೃಷ್ಣನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಡ್ಬೇಕಂತ. ಅಂದರೆ ರುಕ್ಮಿಣಿಯ ತಂದೆ ಭೀಷ್ಮಕ ರಾಜ, ಎಲ್ಲರಿಗೂ ಅದೇ ಇಷ್ಟ. ಆದರೆ ಇವನು ಇದ್ದಾನಲ್ಲ ರಾಕ್ಷಸ, ದುಷ್ಟ ಜಂತು, ಯಾರು ಇವನು? ರುಕ್ಮಿ. ಇವನು ಮಾತ್ರ ಮಹಾಕೃಷ್ಣ ದ್ವೇಷಿ, ರಮಾಪತಿಂ ದ್ವಿಷನ್. ಸೊ ರುಕ್ಮಿ ನಾಮಕ ಅಗ್ರಜ, ಅಣ್ಣ ಉಳಿದು ಶ್ರೀಯಃ, ರುಕ್ಮಿಣಿಯ ಅಣ್ಣ. ಶ್ರೀಯಃ ಅಂದರೆ ಲಕ್ಷ್ಮೀದೇವಿಯ ಅಂತ ಅರ್ಥ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಶ್ರೀಯಃ ಅಂತೇಳಿದರೆ ಲಕ್ಷ್ಮೀದೇವಿಯ ಅಣ್ಣ. ಅಂದರೆ ರುಕ್ಮಿಣಿಯ ಅಣ್ಣ ಯಾರು? ರುಕ್ಮಿ. ಮಹಾದುಷ್ಟ,
ಮಹಾಕೃಷ್ಣ ದ್ವೇಷಿ, ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನಿಮಗೆಲ್ಲ ಇಷ್ಟ ಯಾವುದು? ಹರೇ ಪ್ರದಾತು ಮುದ್ಯತಾಂ, ಹರಿಪ್ರಿಯಾಂ ಹರೇ ಪ್ರದಾತು ಅಂತ ಹೇಳಿದರೆ, ಕೃಷ್ಣನಿಗೆ ಇಷ್ಟಳಾದ ರುಕ್ಮಿಣಿಗೆ ಯಾರು ಇಷ್ಟ ಅಂದರೆ ಶ್ರೀಕೃಷ್ಣ. ಆದರೆ ಅವರಿಬ್ಬರಿಗೆ ಪರಸ್ಪರ ಇಷ್ಟ ಇದ್ದರೂ ಆದರೆ ತಾನು ಮಾತ್ರ ಇದಕ್ಕೆ ಒಪ್ಪುವುದಿಲ್ಲ. ಅವಳಿಗೆ ನಾನು ಬೇರೆ ಒಂದು ವರನನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ಅವನಿಗೆ ಮದುವೆ ಮಾಡಿ ಕೊಡುವುದು ಅಂತ ಹೇಳ್ಕೊಂಡು ರುಕ್ಮಿದ್ದು. ಆದ್ದರಿಂದ ಕೊಡುವುದಿಲ್ಲ, ಆಗೋದಿಲ್ಲ ಅಂತ ಏನು ಮಾಡಿದ್ದಾನೆ, ಅಡ್ಡ ಕಾಲಿಟ್ಟಿದ್ದಾನೆ. ರುಕ್ಮಿಣಿಯ ಅಣ್ಣನಾದ ರುಕ್ಮಿಣಿಯ ಅಣ್ಣ ರುಕ್ಮಿ ನಾಮಕು ಅಗ್ರಜ, ಅವನು ಏನಂತೇಳಿದರೆ ರಮಾಪತಿಯಾದ ಭಗವಂತನನ್ನು ಬಹಳ ದ್ವೇಷಿಸುತ್ತಾ ಹರಿಪ್ರಿಯೆಯಾದ ರುಕ್ಮಿಣಿಯನ್ನು ಹರಿಪ್ರಿಯಾಂ ಹರೇ ಪ್ರದಾತು ಮುದ್ಯತಾಂ, ಶ್ರೀಹರಿ ಭಗವಂತನಿಗೆ ವಿವಾಹ ಮಾಡುವುದಾಗಿ ಎಲ್ಲರಿಗೂ ಕೂಡ ಸಮ್ಮತವಾಗಿದ್ದರೂ ಉದ್ಯತಾಂ ಅಂತೇಳಿದ್ರೆ ಅವರೆಲ್ಲ ಏನು ಮನಸ್ಸಿನಲ್ಲಿ ಇಲ್ಲ, ಅದು ಕೃಷ್ಣನಿಗೆ ಮದುವೆ ಮಾಡಿಕೊಡೋದು, ರುಕ್ಮಿಣಿಗೂ ಇಷ್ಟ ಕೃಷ್ಣನಿಗೆ ಇಷ್ಟ ರುಕ್ಮಿಣಿ ಅಂತ ಆದಮೇಲೆ ಸೊ ಕೃಷ್ಣನಿಗೆ ಮದುವೆ ಮಾಡಿಕೊಡೋದು ಅಂತ ಎಲ್ಲರೂ ವಿಚಾರ ಮಾಡಿದರೂ ಕೂಡ ಇವನು ಆಗುವುದಿಲ್ಲ ಅಂತ ತಡೆದ. ವಾರಯಿತು ಅಂದರೆ ಬೇಡ, ತಡೆ ಹಿಡೀರಿ, ಬಿಡಬೇಡಿ ಅಂತ ಅರ್ಥ. ನ್ಯವಾರಯತ್ ಅಂದರೆ ತಡೆ ಹಿಡಿದ ಅಂತ. ಸೊ ಇಲ್ಲಿ ರುಕ್ಮಿ ಅಂದರೆ ನಮ್ಮ 14ನೇ ಅಧ್ಯಾಯದಲ್ಲಿ ಓದಿದ್ದೇವೆ ನಾವು. ರುಕ್ಮಿ ಅಂತೇಳಿದರೆ ಇಲ್ವಲ ಎಂಬ ಅಸುರನ ಅವತಾರ. ಅವನಲ್ಲಿ ಶುಚಿ ಎಂಬ ಅಗ್ನಿಪುತ್ರನ ಆವೇಶ ಬಿದ್ದದ್ದರಿಂದ ರುಕ್ಮಿಣಿಯ ಅಣ್ಣನಾಗುವ ಭಾಗ್ಯ ಲಭಿಸಿತ್ತು. ಆವೇಶ ಇರುವಂಥದ್ದು ದೇವತೆಯದ್ದು, ಆದರೆ ಇವನು ಹಿಂದಿನ ಜನ್ಮದಲ್ಲಿ ರಾಕ್ಷಸನಾಗಿದ್ದ. ಅವನ ಹೆಸರು ಇಲ್ವಲ ಅಂತ. ಆ ಇಲ್ವಲಂದು ಇನ್ನೂ ಕಥೆಯೆಲ್ಲ ಬಂದಿತ್ತು ಭಾಳಷ್ಟು. ಮಾಂಸ ತಿನ್ನುವವನ ಏನೋ, ಆ ಮನುಷ್ಯರನ್ನೇ ತಿನ್ನುವವನೋ ಏನೋ ಎಲ್ಲ ಓದಿದಾಗಿ ನೆನಪು. ಸೊ ಹೀಗೆ ನಂತರ ಹರಿಪ್ರಿಯ ಅಂದರೆ ಮಹಾಲಕ್ಷ್ಮಿ, ಭಗವಂತನಿಗೆ ಪ್ರಿಯಳಾದ ರುಕ್ಮಿಣಿ. ಹರಿಪ್ರಿಯಾಂ ಅಂತ ಹೇಳಿದ್ರೆ ರುಕ್ಮಿಣಿಯನ್ನು. ಸೊ ಮಹಾಲಕ್ಷ್ಮಿ ಎಂದರ್ಥ. ಲಕ್ಷ್ಮೀ ಪದ್ಮಾಲಯ, ಪದ್ಮ ಕಮಲ, ಶ್ರೀಹರಿಪ್ರಿಯ ಅಂತ ತಿಳ್ಕೊಂಡು ನಂತರ ಭಗವಂತನಿಗೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಮಹಾಲಕ್ಷ್ಮಿ ಅತ್ಯಂತ ಪ್ರಿಯಳು ಎಂಬುದು ವಿಶೇಷ. ಈ ಸ್ವಭಾವತಃ ಅಸುರನಾದ ಈ ರುಕ್ಮಿ ಕೃಷ್ಣನ ಮಹಾದ್ವೇಷಿ. ಆದ್ದರಿಂದ ಭೀಷ್ಮಕ ರುಕ್ಮಿಣಿಯನ್ನು ಕೃಷ್ಣನಿಗೆ ದಾರ ಎರೆಯಲು ಬಯಸಿದರೂ ಇವ ಅಣ್ಣ ಅಡ್ಡಿ ಮಾಡಿ ಶಿಶುಪಾಲನಿಗೆ ಕೊಡುವ ಉದ್ದೇಶದಿಂದ ಸ್ವಯಂವರದ ಏರ್ಪಾಟು ಮಾಡಿದ್ದ. ಅದೇ ಫಸ್ಟಿಗೆ ಕೃಷ್ಣನಿಗೆ 1ನೇ ಶ್ಲೋಕದಲ್ಲಿ ಕಿವಿಗೆ ಬಿದ್ದದ್ದು ಯಾವುದಂದರೆ ಸ್ವಯಂವರ. ಸ್ವಯಂವರ ಕೃಷ್ಣನಿಗೆ ಮದುವೆ ಮಾಡಿ ಕೊಡೋದು ಅಂತ ಮೊದಲಿದ್ದದ್ದು. ಸೊ ಕೃಷ್ಣನಿಗೆ ಮದುವೆ ಮಾಡಿ ಕೊಡೋದಂತಿದ್ದರೆ ಸ್ವಯಂವರ ಬೇಕಾಗಿಲ್ಲ. ಹಾಗಾದರೆ ಸ್ವಯಂವರ ಅಂತೇಳಿದರೆ ಅವಳು ಯಾರನ್ನು ಇಷ್ಟಪಡ್ತಾಳೋ, ಸ್ವಯಂವರದಲ್ಲಿ ಕೆಲವೆಲ್ಲ ನಿಯಮಗಳುಂಟು. ಸೊ ಆ ನಿಯಮಗಳನ್ನು ಯಾರು ಇದು ಮಾಡ್ತಾರೋ ಸೊ ಅವರಿಗೆ ಅವಳು ಮಾಲೆ ಹಾಕೋದು ಅಂತ ಸ್ವಯಂವರ ಅಂತೇಳಿದರೆ ಇದು ಕೃಷ್ಣನಿಗೆ ಅವಳು ಮೀಸಲು ಅಂತ ಅಲ್ಲ, ಅಂದರೆ ಅಲ್ಲಿ ಬೇರೆ ಏನೋ ನಡೆದಿದೆ ಅಂತ ಅರ್ಥ. ಸೊ ಹಾಗೆ ಅದು ಅವನಿಗೆ ಕೃಷ್ಣನಿಗೆ ಫಸ್ಟಿಗೆ ಕಿವಿಗೆ ಬಿದ್ದದ್ದು. ಅಶೃಣೋತ್ ಜನಾರ್ದನ ಸ್ವಯಂವರಾಯ ಅಂತ ಸೂರ್ಯನ ಶ್ಲೋಕದಲ್ಲಿ ಅದನ್ನೇ ಹೇಳಿದ್ದು. ಸೊ ಹಾಗೆ ಈ 2ನೇ ಶ್ಲೋಕ ಮುಗೀತು. 3ನೇ ಶ್ಲೋಕ ನಾಳೆ ಇಟ್ಕೊಳ್ವಾ, ಯಾಕಂತ ಹೇಳಿದರೆ ಸಮಯ ಮುಗಿತಾ ಬಂತು. ಸೊ ಇವತ್ತೇ ಎಲ್ಲಿಗೆ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.